ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೀವು ಗಮನಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಕರ್ನಾಟಕದ ಒಂದು ಹೆಸರಾಂತ ಯೂಟ್ಯೂಬರ್ ಆಗಿರುವಂತ ಸಮೀರ್ ಎಂಬ ಒಂದು ವ್ಯಕ್ತಿಯ ಕುಟುಂಬಸ್ಥರ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಆ ವಿಡಿಯೋದ ಅಸಲಿಯತ್ತಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ ಏನೇ ಕಮೆಂಟ್ ಮಾಡ್ತಾದ್ರು ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿ ನೋಡಿ. 3 ರಿಂದ 4 ನಿಮಿಷ, ಹಬ್ಬ ಅಂದ್ರೆ 5 ನಿಮಿಷ ಇರ್ಬೋದು, ಜಾಸ್ತಿ ಹೊತ್ತಂತೂ ಇಂಥ ವಿಚಾರಗಳ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಪಾಯಿಂಟ್ ನಂಬರ್ 2, ನಾನು ಈ ರೀತಿಯ ವಿಡಿಯೋಗಳನ್ನ ಈ ಹಿಂದೆ ಯಾವಾಗ್ಲೂ ನಿಜಕ್ಕೂ ಮಾಡ್ತಿರ್ಸಲ್ಲ. ಯಾವುದೋ ಒಂದು ಸೆಲೆಬ್ರಿಟಿ ಕುಟುಂಬಸ್ಥರ ಬಗ್ಗೆನೇ ಆಗಲಿ, ಈ ತರ ಕಂಟೆಂಟ್ ಕ್ರಿಯೇಟರ್ ಕುಟುಂಬಸ್ಥರ ಬಗ್ಗೆನೇ ಆಗಲಿ, ಅವರ ವೈಯಕ್ತಿಕ ಜೀವನ ಈ ರೀತಿ ಏನಾದ್ರು ಘಟನಾವಳಿಗಳು ನಡೀತಾ ಇದ್ರೆ ನಾನು ಬರ್ದಿ ಕಂಟೆಂಟ್ ಮಾಡಿ ತಿಳಿಸ್ತಾ ಇರ್ಲಿಲ್ಲ. ಬಟ್ ಈ ವಿಚಾರದ ಬಗ್ಗೆ ಮಾಡ್ತಾ ಇರೋದು ಯಾಕೆ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದಕ್ಕೋಸ್ಕರನೇ ಮಾಡಿ ತಿಳಿಸ್ತಾ ಇರೋದು. ಬನ್ನಿ ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಈಗ ಏನೋ ಒಂದು ಫೋಟೋ ಡಿಸ್ಪ್ಲೇ ಆಗ್ತಾ ಇದೆ, ಆಗ್ಲೇ ಹೇಳಿರೋ ಹಾಗೆ ಇವರು ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ಯೂಟ್ಯೂಬರ್ ಅಂತಾನೆ ಹೇಳಬಹುದು. ಹೆಸರಾಂತ ಯೂಟ್ಯೂಬರ್. ದಿನನಿತ್ಯ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾರೆ, ಹಾಗಂದ್ರೆ ಡೈಲಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾರೆ. ಆ ಒಂದು ವಿಡಿಯೋಗಳಲ್ಲಿ ಸಮಾಜಕ್ಕೆ ಒಂದಿಷ್ಟು ಒಳ್ಳೆ ಸಂದೇಶಗಳು ಇರಲಿಲ್ಲ ಅಂದ್ರೂ ಕೂಡ ಮನೋರಂಜನೆ ಅಂತೂ ಇದ್ದೇ ಇರುತ್ತೆ. ಇವರು ಹೇಗೆ ಫೇಮಸ್, ಇವರ ಕುಟುಂಬಸ್ಥರು ಸಹಿತ ಹಾಗೆ ಫೇಮಸ್. ಇವರ ಅಕ್ಕನೂ ಸಹಿತ ಒಬ್ರು ಇದ್ದಾರೆ. ಇವರ ಅಕ್ಕನಿಗೆ ಒಂದಿಷ್ಟು ವರ್ಷಗಳ ಹಿಂದೆ ಮದುವೆ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಅದು ಅವರ ಅಕ್ಕ ಹಾಗೂ ಅವರ ಹಸ್ಬೆಂಡ್ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇತ್ತು. ವಿಡಿಯೋಗಳು ಸಹಿತ ವೈರಲ್ ಆಗ್ತಾ ಇತ್ತು. ಖುಷಿಯಾಗಿರೋದು, ಒಬ್ರಿಗೊಬ್ರು ಕೇಕ್ ತಿನ್ಸೋದು, ಅವರ ಬಾಂಧವ್ಯಗಳು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಅದೆಲ್ಲ ಆದ ನಂತರ ರೀಸೆಂಟ್ ಆಗಿ ಮೊನ್ನೆ ಒಂದು ಲೈವ್ ನ ಬರ್ತಾರೆ. ಲೈವ್ ಬಂದು ಅವರ ಅಕ್ಕನ ಗಂಡನ ಮೇಲೆ ಒಂದಿಷ್ಟು ಆರೋಪಗಳನ್ನ ಅವರು ಸಮೀರ್ ಎಂಬ ವ್ಯಕ್ತಿ ಅವರ ಮೇಲೆ ಆರೋಪವನ್ನ ಹಾಕ್ತಾರೆ. ಏನ್ ಆರೋಪವನ್ನ ಹಾಕ್ತಾರೆ ಅಂತ ನೀವು ಕೇಳೋದಾದ್ರೆ ಈಸಿಯಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಅವರು ಕಂಡು ಹುಡುಗಿರ ಜೊತೆ ಮೆಸೇಜ್ ಮಾಡ್ತಾರೆ. ಕಂಡು ಹುಡುಗಿರಿಗೆ ಅವರ ಅಕ್ಕನ ದುಡ್ಡಲ್ಲಿ ಈ ಫೋನ್ ನ ತಗೊಳ್ತಾರೆ. ಆಮೇಲೆ ಒಂದಿಷ್ಟು ಲೋನ್ ನ ತಗೊಂಡು ಲೋನ್ ನ ತೀರ್ಸಿರೋದಿಲ್ಲ, ಅವ್ರ ಅಕ್ಕನ ತಲೆ ಮೇಲೆ ಕಟ್ಟಿರ್ತಾರೆ. ಅವ್ರ ಅಕ್ಕನ ಹೆಸರಲ್ಲೇನೋ ಲೋನ್ ತಗೊಂಡಿರ್ತಾರೆ. ಅದೆಲ್ಲ ಆದ್ಮೇಲೆ ಇದಕ್ಕಿಂತ ದೊಡ್ಡ ಆರೋಪವನ್ನ ಏನಾಗ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಹಾಗೂ DK ಶಿವಕುಮಾರ್ ಅವರು ತುಂಬಾ ಆತ್ಮೀಯರು. ಯಾರಿಗೆ? ಸಮೀರ್ ಅವರ ಅಕ್ಕನ ಗಂಡನಿಗೆ ತುಂಬಾ ಆತ್ಮೀಯರು ಅಂತ ಹೇಳಿಕೊಂಡು ಅವರ ಹತ್ರ ದುಡ್ಡನ್ನೆಲ್ಲ ಪೀಕಿದ್ದಾರೆ. ಕೆಲವೊಂದಿಷ್ಟು ಜನಗಳ ಅವ್ರ ಹೆಸರು ಹೇಳ್ಕೊಂಡು ದುಡ್ಡನ್ನ ಪೀಕಿದ್ದಾರೆ ಅಂತ ಒಂದಿಷ್ಟು ಆರೋಪವನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇದು ನಿಜಕ್ಕೂ ಸುಳ್ಳು ನನ್ಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಒಂದು ಕಡೆ ಸ್ಟ್ಯಾಂಡ್ ಅನ್ನ ನೋಡಿ ಒಂದು ಕಡೆ ಮಾತುಗಳನ್ನ ಕೇಳಿ ಮಾತ್ರ ಈ ರೀತಿ ಇವ್ರದ್ದು ಸರಿ ಇವ್ರದ್ದು ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಬಟ್ ಇದರ ಕೆಳಗೆ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾನು ಗಮನಿಸ್ತಾ ಇದ್ದೀನಿ, ಬಹುತೇಕ ಜನರು, ಕರ್ನಾಟಕದ ಜನರು ಏನೋ ಆಗ್ಬಾರ್ದಾಗೋಗಿದೆ, ನಡಿಬಾರದಂತ ಒಂದು ಘಟನೆ ನಡೆದೋಗಿದೆ ಅನ್ನೋ ಹಾಗೆ ಕೆಲವೊಂದಿಷ್ಟು ಜನ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೀರಿ. ಅವರ ವೈಯಕ್ತಿಕ ಕುಟುಂಬ ಅದು. ಅವ್ರು ಏನೇ ಆದ್ರೂ ಅವ್ರು ಸರಿ ಮಾಡ್ಕೊಳ್ತಾರೆ. ನಾಳೆ ದಿನ ಅವ್ರು ಚೆನ್ನಾಗಿರ್ತಾರೆ. ಒಳ್ಳೇದಾದ್ರೂ ಅವರೇ ತಗೊಳ್ತಾರೆ, ಕೆಟ್ಟದಾದ್ರೂ ಅವರೇ ತಗೊಳ್ತಾರೆ. ಅದ್ರ ಬಗ್ಗೆ ನೀವ್ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ನೀವ್ಯಾಕೆ ಅಷ್ಟೊಂದು ಅವ್ರ ವೈಯಕ್ತಿಕ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ ಅಂತ ನಿಜಕ್ಕೂ ನನಗೆ ಗೊತ್ತಾಗ್ತಿಲ್ಲ. ಎಸ್, ಅವರೊಬ್ರು ಕಂಟೆಂಟ್ ಕ್ರಿಯೇಟರ್ ಅಲ್ಲಿ ಸೆಲೆಬ್ರಿಟಿನೇ ಆಗಿರಬಹುದು, ಇಲ್ಲ ಅಂತ ನಾನು ಅದೇ ಕಾರಣಕ್ಕೂ ವಾದ ಮಾಡೋದಿಲ್ಲ. ಬಟ್ ಅದರಿಂದ ಸಮಾಜಕ್ಕೆ ಏನಾದ್ರು ಇದೆಯಾ? ನಿಜಕ್ಕೂ ಇಲ್ಲ. ಆದ್ರೆ ಒಂದು ಸಂದೇಶ ಏನ್ ಕೊಡ್ಬೇಕು ಅಂತ ನಾನು ಹೇಳೋದಾದ್ರೆ ಇಂಥ ವಿಚಾರಗಳ ಬಗ್ಗೆ ಬೇರೆಯವರ ವೈಯಕ್ತಿಕ ಕುಟುಂಬದ ಬಗ್ಗೆ ನೀವು ಅಷ್ಟಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ನೆಮ್ಮದಿಯನ್ನ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕೆಲವೊಂದಿಷ್ಟು ಜನ ನಿದ್ದೆಯನ್ನು ಸಹಿತ ಬಿಟ್ಟಿರಬಹುದು. ಇಂಥ ವಿಚಾರಗಳಿಗೆ ಯಾಕಾಗೋದಿಲ್ಲ ಅಂತ ಒಂದಿಷ್ಟು ಜನಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ನಾನು ಇಲ್ಲ ಅಂತ ಅಲ್ಲಗಳೆಯುವುದಿಲ್ಲ. ನಂಗೆ ಒಂದಿಷ್ಟು ಪ್ರಶ್ನೆಗಳು ಸಮೀರ್ ಅವರ ಮೇಲೆ ಏನು ಹುಡ್ತಾ ಇದೆ ಅಂದ್ರೆ, ಎಸ್, ನಿಮ್ ಕುಟುಂಬಸ್ಥರಲ್ಲಿ ಆ ರೀತಿ ನಿಮ್ಮ ಅಕ್ಕ ಅವರಿಗೆ ಅನ್ಯಾಯ ಆಗಿರ್ಲೇಬಹುದು, ಇಲ್ಲ ಅಂತ ನಾನು ವಾದ ಮಾಡಕ್ ಆಗೋದಿಲ್ಲ. ಬಟ್ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಶೇರ್ ಮಾಡಿದ್ರಿ ನಿಜಕ್ಕೂ ಗೊತ್ತಾಗ್ತಿಲ್ಲ. ಆಮೇಲೆ ನಾವು ಮಾಧ್ಯಮದವ್ರನ್ನ ಬೈತಾ ಇರ್ತೀವಿ ಸದಾಕಾಲ. ನಾನು ಒಂದಿಷ್ಟು ಮಾಧ್ಯಮಗಳನ್ನ ನಾನು ಬೈದಿದ್ದೀನಿ, ಇಲ್ಲ ಅಂತ ಅಲ್ಲ. ಜನಗಳಿಗೆ ಬೇಕಾಗಿರುವಂತ ಸುದ್ದಿಗಳನ್ನ ಕೊಡೋದಿಲ್ಲ, ಜನಕ್ಕೆ ಸಮಾಜಕ್ಕೆ ಕೊಡುಗೆ ಆಗುವಂತ ಸುದ್ದಿಗಳನ್ನ ಕೊಡೋದಿಲ್ಲ ಅಂತ. ನಮ್ಮ ಜನಗಳು ಅಂತ ಸುದ್ದಿಯನ್ನ ನೋಡಕ್ಕೆ ಹೋಗೋದಿಲ್ಲ, ಅದಕ್ಕೆ ಅವರು ಕೊಡಕ್ ಹೋಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಹಂಗೆ, ನಮ್ಮ ಜನಗಳು ಅಂದ್ರೆ ಎಲ್ಲಾ ಜನಗಳು ಹಂಗೆ ಅಂತ ನಾನು ಹೇಳ್ತಾರ. ಒಂದ್ 60% ಜನ ಆ ಕಡೆ ಇದ್ರೆ, ಒಂದು 40% ಜನ ಈ ಕಡೆ ಇದ್ದಾರೆ. ಏನೂ ಮಾಡಕ್ಕಾಗೋದಿಲ್ಲ. ಎಲ್ಲಿವರೆಗೂ ನಮ್ಮ ಜನ ಈ ವಿಡಿಯೋನ ನೋಡಿರ್ತಾರೆ ಅಂತ ನಾನು ಭಾವಿಸ್ಕೊಂತೀನಿ. ಅಂದ್ರೆ ಈ ಕಾಂಟ್ರವರ್ಸಿ ಏನೇನ್ ನಡೀತು ಅಂತ ಹೇಳಿರ್ತೀನೋ ಅಲ್ಲಿವರೆಗೂ ನೋಡಿರ್ತಾರೆ. ಇವ್ರಿಗೆ ಯಾವಾಗ ಈ ರೀತಿ ಇದನ್ನ ತಪ್ಪು, ಈ ರೀತಿ ಮೆಸೇಜ್ ಮಾಡಬೇಡಿ, ಈ ರೀತಿ ಕಮೆಂಟ್ ಹಾಕ್ಬೇಡಿ ಅಂತ ಹೇಳಿರ್ತೀನೋ ಆ ಕಂಟೆಂಟ್ ಬೇಕಾದ್ರೆ ಸ್ಕಿಪ್ ಮಾಡ್ಬಿಟ್ಟು ಎಸ್ಬಿಟ್ಟು ಇನ್ನೊಂದು ವಿಡಿಯೋ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಡಿಯೋನ ಸರ್ಚ್ ಮಾಡಿ ನೋಡಿರ್ತಾರೆ. ಆಮೇಲೆ ನೆಕ್ಸ್ಟ್ ವಿಡಿಯೋವನ್ನ ಎಷ್ಟು ಜನ ಹೆಂಗ್ ನೋಡಿರ್ತೀರಾ ಅಂತ ನಾನು ಹೇಳೋಣ. ಯೂಟ್ಯೂಬ್ ನಲ್ಲಿ ಸಾಕಷ್ಟು ಜನ ಸರ್ಚ್ ಮಾಡೋ ವಿಡಿಯೋನ ಅತಿ ಹೆಚ್ಚು ರ್ಯಾಂಕಿಂಗ್ ನಲ್ಲಿ ನೋಡಿರ್ತೀರಾ, ನನಗೆ ಗೊತ್ತು. ಇಂಥ ವಿಚಾರಗಳ ಬಗ್ಗೆ ನಮ್ಮ ಜನಗಳು ಜಾಸ್ತಿ ತಲೆ ಕೆಡಿಸ್ಕೊಂತಾರೆ. ಇಂಥ ಕಾಂಟ್ರವರ್ಸಿಗಳ ಬಗ್ಗೆ, ಈ ರೀತಿ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ. ಇಲ್ಲ ಅಂತ ನಾನು ವಾದಿಸಕ್ ಹೋಗೋದಿಲ್ಲ.
ಕೊನೆಯ ಸಂದೇಶ ಏನು ಅಂದ್ರೆ ಅವರ ವೈಯಕ್ತಿಕ ಕುಟುಂಬ ಅವ್ರದನ್ನ ಸರಿ ಮಾಡ್ಕೊಳ್ತಾರೋ ಅಥವಾ ನ್ಯಾಯಾಂಗಕ್ಕೆ ಹೋಗ್ತಾರೋ ಇಲ್ಲ ಕಾನೂನು ಸುವ್ಯವಸ್ಥೆ ಕಾನೂನಾತ್ಮಕ ಬಗ್ಗೆ ಏನಾದ್ರು ಕ್ರಮ ತಗೊಳ್ತಾರೋ ಅವ್ರು ನೋಡ್ಕೊಳ್ಳಿ. ಅದ್ರ ಬಗ್ಗೆ ನೀವೆಲ್ಲ ತಲೆ ಕೆಡಿಸ್ಕೊಂಡು ಏನೋ ನಿಮ್ಮ ಮೇಲೆ ದೊಡ್ಡ ಏನೋ ಆಕಾಶ ಭೂಮಿ ಒಂದಾಯ್ತು ಅನ್ನೋ ಹಾಗೆ ರೀತಿ ಪ್ರತಿಕ್ರಿಯೆ ನೀಡೋದು ತಪ್ಪಾಗುತ್ತೆ. ಅಕಸ್ಮಾತ್ ಏನಾದ್ರೂ ಆ ಹೆಣ್ಣು ಮಗಳಿಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಅಂತಾನೆ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರೂ ಇವ್ರ ಮೇಲೆ ಸುಳ್ಳು ಆರೋಪವನ್ನು ಏನಾದ್ರೂ ಸಮೀರ್ ಅವರು ಏರಿಸ್ತಾ ಇದ್ರೆ ಅವ್ರಿಗೂ ಶಿಕ್ಷೆ ಆಗ್ಲಿ ಅಂತಾನೆ ಈ ವಿಡಿಯೋನ ಇಲ್ಲಿ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು. ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನಮ್ಮ ಜೀವನ.